ಅಯ್ಯಪ್ಪ ಸ್ವಾಮಿಯ ಪ್ರಸಾದವನ್ನು ಕಳಿಸಿದ್ದಾರೆ. ಗೀತಾ ಸಂತೋಷ್ ಅವರು ಕುಂದಾಪುರದಿಂದ. ಸ್ವಾಮಿ ಶರಣಮಯ್ಯಪ್ಪ. ನಾವು ಸಹಿತ ಶಬರಿಮಲೆ ಯಾತ್ರೆ ಮಾಡಿ ಯಾತ್ರೆಯಲ್ಲಿ ಅಯ್ಯಪ್ಪನ ಮೂಲ ಸಾನ್ನಿಧ್ಯವನ್ನು ತೋರಿಸಿ ಎಲ್ಲರೂ ಬಹಳ ತೃಪ್ತಿಪಟ್ಟರು. ಹೌದು, ಆ ವಿಚಾರವಂತೂ ಸಾಕಷ್ಟು ಕಡೆಯಿಂದ ಬಂದಂಥ ಫೋನ್ ಕರೆ ನಮಗೆ ಬಹಳ ಸಂತೋಷ ಆಯಿತು. ಒಟ್ಟಾರೆ ಅಂತಹ ಒಂದು ಯೋಗ ನಮಗೆ ಸಿಗಬೇಕಾದರೂ ನಮಗೆ ಇವತ್ತು ಜಿ ಕನ್ನಡವೇ. ನಾವಿಲ್ಲಿದ್ದರಿಂದ ನಮಗೆ ಎಲ್ಲ ಕಡೆ ಭಗವಂತನ ಸಾನ್ನಿಧ್ಯ ದರ್ಶನ ಮಾಡೋ ಭಾಗ್ಯ ನಮ್ಮದಾಯಿತು. ಒಟ್ಟಾರೆ ಅಯ್ಯಪ್ಪ ಸ್ವಾಮಿಯ ಪ್ರಸಾದವನ್ನು ಅಯ್ಯಪ್ಪನ ಫೋಟೋ ನೀವು ಕಳಿಸಿದ್ದೀರಿ, ಒಳ್ಳೆಯದಾಗಲಿ. ಇವತ್ತು ಅಯ್ಯಪ್ಪನ ದರ್ಶನ ಮಾಡ್ತಿರ್ತಕ್ಕಂತಹ ಎಲ್ಲರಿಗೂ ಶುಭವಾಗಲಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಓದಮ್ಮ. ಈ ಪತ್ರವನ್ನು ಕುಂದಾಪುರದಿಂದ ಗೀತಾ ಬರಿತಾ ಇದ್ದೇನೆ. ಗುರುಜಿ, ನನಗೆ ಮದುವೆ ಆಗಿ 4 ವರ್ಷಗಳಾಗಿದೆ. 2 ವರ್ಷ 9 ತಿಂಗಳ ಒಂದು ಗಂಡು ಮಗು ಇದೆ. ಅವನಿಗೆ ಈಗಾಗಲೇ ನಾನು ವಿದ್ಯಾಮಂತ್ರವನ್ನು ಹೇಳ್ಕೊಟ್ಟಿದ್ದೇನೆ. ಅವನು ಹೇಳ್ತಾನೆ ಓಂ ಶ್ರೀಂ ಐಂ ಶ್ರೀಂ ಸಾಹು ಅಂತ. ನೀವು ಹೇಳಿದ ಹೆಚ್ಚಿನ ಅನುಷ್ಠಾನಗಳನ್ನು ನಾನು ಮಾಡಿದ್ದೇನೆ, ಸಾಕಷ್ಟು ಅನುಕೂಲ ಕೂಡ ಆಗಿದೆ. ಬೇವಿನ ಗಿಡವನ್ನು ಕೂಡ ನಾನು ಬೆಳೆಸಿದ್ದೇನೆ. ನಮ್ಮ ಪತಿಗೆ ತುಂಬ ಕಷ್ಟ ಬಂದಿದೆ ಗುರುಜಿ. ಅವರಿಗೆ ತುಂಬ ಸಾಲ ಹೆಚ್ಚಾಗಿದೆ. ಟೂರಿಸ್ಟ್ ಬಸ್ ಇದೆ, ಆದರೆ ಅದಕ್ಕೆ ಬಾಡಿಗೆ ಕೂಡ ಸರಿಯಾಗಿ ಕೊಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಹಿಂದೆ ಒಂದು ಬೋಟ್ ತೊಗೊಂಡ್ರು, ಅದು ಕೂಡ ತುಂಬ ಲಾಸ್ ಆಗಿ ಅದನ್ನು ಕೂಡ ಮಾರಿದ್ವಿ. ಆದರೆ ಸಾಲ ತೀರ್ತಾನೆ ಇಲ್ಲ. ಇದ್ದ ಚಿನ್ನ ಎಲ್ಲ ಬ್ಯಾಂಕ್ನಲ್ಲಿದೆ. ಎಷ್ಟೇ ದುಡಿದ್ರೂ ನಮಗೇನು ಸಾಲ ಸರಿ ಹೋಗ್ತಾ ಇಲ್ಲ ಗುರುಜಿ. ನಮಗೇನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಖಂಡಿತ. ಬಹುಶಃ ಇವತ್ತು ಬೆಳಗ್ಗೆ ನಾನೊಂದು ಪರಿಹಾರದ ಬಗ್ಗೆ ಹೇಳಿದೆ. ಈಗ ಬರ್ತಕ್ಕಂತಹ ಅಮಾವಾಸ್ಯೆ ಎಂದು ನಾವು ರಕ್ಷಣೆ ಮಾಡ್ಕೋಬೇಕು. ನೋಡಿ, ಭಗವಂತವರು ಎಲ್ಲವನ್ನೂ ಕೊಟ್ಟಿದ್ದಾನೆ. ಇರೋದರಲ್ಲಿ ಒಂದು ಬೋಟ್ ಇದೆ, ಅಲ್ಪ ಸ್ವಲ್ಪ ಚಿನ್ನ ಇದೆ, ಅದು ಬ್ಯಾಂಕ್ ಸೇರಿದೆ. ಒಂದು ಬೋಟ್ ಇದೆ, ಒಂದು ಬಸ್ ಇದೆ. ಆ ಬಸ್ಸನ್ನು ಟ್ರಾವೆಲ್ ಬಸ್ ಇದೆ. ಅದರಲ್ಲೂ ಒಂದಿಷ್ಟು ಲಾಭ ಕಾಣದಂಥ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತದೆ. ಆದರೆ ಇಂತಹದ್ದು ದೇವರು ಕೊಟ್ಟಿರತಕ್ಕಂಥದ್ದನ್ನು ನಾವು ಸರಿಯಾದ ರೀತಿ ತೆಗೆದುಕೊಂಡು ಅದರಿಂದ ಏನು ಆತ ಕೊಟ್ಟಿದ್ದಾನೆ, ಕೊಟ್ಟಂಥ ಭಿಕ್ಷೆನೇ ನೆಮ್ಮದಿಯಾಗಿ ಊಟ ಮಾಡೋಣ ಅಂದರೆ ಅದಕ್ಕೆ ರಾಕ್ಷಸರ ಕಾಟ. ಯಾರ ರಾಕ್ಷಸರು? ನಮ್ಮ ಪರಿಸರದಲ್ಲಿರ್ತಕ್ಕಂಥವ್ರೆ, ದೂರ ಇರ್ತಕ್ಕಂಥವ್ರಲ್ಲ. ಅನ್ಯರಿಗೆ ಬೇಡ ನಮ್ಮ ಸಮಾಚಾರ. ನಮ್ಮ ಪರಿಸರದಲ್ಲಿದ್ದು ನಾವು ಹಾಕುವಂಥ ಊಟ ಮಾಡಿ ಅಥವಾ ನಮ್ಮ ಕೈ ಕೆಳಗಿದ್ದು ನಮ್ಮಲ್ಲಿರ್ತಕ್ಕಂತಹ ಮೌಲ್ಯವನ್ನು, ನಮ್ಮಲ್ಲಿರ್ತಕ್ಕಂಥ ಕೆಲವು ಏನೋ ಒಂದು ಪದಾರ್ಥಗಳನ್ನು ಕದ್ದೋ ಅವರು ತೆಗೆದುಕೊಂಡು ಪುನಃ ನಮಗೆ ಅನ್ಯಾಯವನ್ನು ಮಾಡುವಂಥದ್ದು. ಕಷ್ಟ ನಮ್ಮದು, ಕಷ್ಟಾರ್ಜಿತ ನಮ್ಮದು. ಹಗಲು ರಾತ್ರಿ ಅಂದರೆ ಕಷ್ಟಪಟ್ಟು ದುಡಿದಿರ್ತಕ್ಕಂಥದ್ದನ್ನು ಉಪಾಯವಾಗಿ ನಗನಗ್ತಾ ಏನೋ ಕಷ್ಟವನ್ನು ಹೇಳ್ಕೊಂಡು ಉಪಾಯವಾಗಿ ಕಿತ್ಕೊಳ್ತಾರೆ. ಇತ್ತ ದುಡ್ಡು ಕಿತ್ಕೊಳ್ತಾರೆ, ಸಮಸ್ಯೆನೂ ಮನೆ ಬಾಗಿಲು ತಂದಿಡ್ತಾರೆ. ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಯಾರು ಯಥೇಚ್ಛವಾಗಿ ದಾನ ಧರ್ಮವನ್ನು ಮಾಡ್ತಿರ್ತಾರೋ ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಿರ್ತಾರೋ ಅಂತಹವರಿಗೆ ಕಷ್ಟ ಜಾಸ್ತಿ. ಅಂತಹವ್ರ ಹತ್ರ ಉಪಾಯವಾಗಿ ಕಷ್ಟಕ್ಕೆ ಅವ್ರಿಗೆ ಬೇಕಾದಂಥ ಪರಿಹಾರವನ್ನು ಸಿದ್ಧಿಪಡಿಸ್ಕೊಳ್ತಾರೆ. ಸಾಲ ಕೊಡುವಂತಹವರು ಅಥವಾ ಸಾಲ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಏನು ತೊಂದರೆ ಇರುತ್ತೋ ಆ ತೊಂದರೆ ಚಿಂತನೆ ಮಾಡಲ್ಲ. ಇರ್ತಕ್ಕಂಥದ್ದನ್ನು ಅಷ್ಟು ಮೌಲ್ಯವನ್ನು, ದುಡ್ಡು ಕಾಸು ಏನೋ ಒಂದು ವಸ್ತು ತೆಗೆದು ಕೊಟ್ಬಿಡ್ತಾರೆ. ಯಾತಕ್ಕೋಸ್ಕರ? ನಿಮ್ಮ ಕಷ್ಟ ತೀರಲಿ ಅಂತ. ಆದರೆ ನಿಮ್ಮ ಮನದ ಆಲೋಚನೆ ಏನು ಬರುತ್ತೆ? ಎಲ್ಲ ಅಕ್ಲಾಯವಾಗಿ ಬಂತೋ, ಯಾರು ತಲೆ ಹೊಡೆದಿದ್ರೋ, ಯಾವುದೋ ದುಡ್ಡು ಇತ್ತೇನೋ ನಮಗೆ ಕೊಟ್ಟರು. ಮನೆ ಹತ್ರ 4-6 ಜನನ ಕರೆಸಿ ಊಟ ಉಪಚಾರವನ್ನು ಹಾಕಿ 10 ಜನ ಊಟ ಮಾಡಲಿ ಅಂತೇಳಿ ಸಮೃದ್ಧಿಯಾಗಿ ಊಟವನ್ನು ಬಡಿಸಿದ್ರೆ, ಅಥವಾ ಯಾವುದೋ ಒಬ್ಬ ಪುಣ್ಯಾತ್ಮ ತನ್ನ ಮನತಂದಲ್ಲಿ ನಿತ್ಯವೂ ಅನ್ನದಾಸೋಹ ನಡೀಲಿ ಅಂತೇಳಿ ತನ್ನ ಹೆಸರಲ್ಲೂ ತಂದೆ ತಾಯಿ ಹೆಸರಲ್ಲೂ ಒಂದಿಷ್ಟು ಅನ್ನದಾನವನ್ನು ಮಾಡ್ತಿದ್ರೆ, ಯಾವುದೋ ಅಕ್ಲಾಯವಾಗಿ ದುಡ್ಡಿರಬೇಕು, ಯಾವುದೋ ದಾರಿ ತಪ್ಪಿದ ದುಡ್ಡಿರಬೇಕು, ಕಪ್ಪು ಹಣ ಇರಬೇಕು. ಅದಕ್ಕೆ ಈ ಥರ ಅನ್ನದಾನ ಮಾಡ್ತಿದ್ದಾನೆ. ಅವನದೇನು ದುಡ್ಡಲ್ವಲ್ಲ, ಅವ್ನು ಕಷ್ಟಾರ್ಜಿತ ಆಗಿದ್ರೆ ಅವ್ನು ಮಾಡ್ತಿರ್ಲಿಲ್ಲ ಅಂತ. ಹೊಟ್ಟೆ ತುಂಬ ಊಟ ಮಾಡಿ ಆಡುವ ಮಾತಿದು. ಬನ್ನೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ? ಗೌರಮ್ಮ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತುಮಕೂರಿಂದ ಮಾತಾಡ್ತಾ ಇದ್ದೀವಿ ಮೇಡಮ್. ಖುಷಿಯಾಗಿದೆಯಾ ಕರೆ ಸಿಕ್ಕಿರೋದಕ್ಕೆ? ಮೇಡಮ್, ಖುಷಿಯಾಗಿದೆ. ನಾನು 10 ವರ್ಷದಿಂದ ಟ್ರೈ ಮಾಡ್ತಿದ್ದೆ, ನಮ್ಗೆ ಕರೆನೇ ಸಿಕ್ಕಿರಲಿಲ್ಲ. ಇವತ್ತು ನನ್ನ ಅದೃಷ್ಟ ಅನ್ನಿಸ್ತಾ ಇದೆ ಮೇಡಮ್ ಅವರೇ. ಸರಿಮಾ, ಮಾತಾಡಿ. ಗುರುಜಿ ಇದ್ದಾರೆ. ಓಕೆ ಮೇಡಮ್. ನಮಸ್ಕಾರ ಗುರುಜಿ. ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ನಿಮ್ ಕರೆ ಸಿಕ್ಕಿರೋದಕ್ಕೆ 10 ವರ್ಷದಿಂದ ಟ್ರೈ ಮಾಡ್ತಿದ್ದೆ ಗುರುಜಿ. ಒಳ್ಳೇದಾಗ್ಲಮ್ಮ. ಹಾಗಾದ್ರೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ನೋಡಿದ್ದೀರಿ ತಾವು? ಹೌದು ಗುರುಜಿ, ನೀವ್ ಎಲ್ಲೆಲ್ಲಿ ಪ್ರೋಗ್ರಾಮ್ಗೆಲ್ಲ ಬರ್ತೀರಾ ಅಲ್ಲಿಗೆಲ್ಲ ಬರ್ತಾ ಇದೆ ಗುರುಜಿ. ನಮ್ ಮನೆಯವರೆಲ್ಲ ಬೈದಿ ನನ್ಗೆ ಇವಾಗ ಮನೇಲೆ ನೋಡ್ತಾ ಇದ್ದೀನಿ ಗುರುಜಿ. ನೀವ್ ಫೋಟೋನೆಲ್ಲ ತಂದಿಟ್ಕೊಂಡಿದ್ದೆ, ನೀವ್ ಹೇಳಿದ ಅನುಷ್ಠಾನನೆಲ್ಲ ಮಾಡ್ತಿದ್ದೀನಿ ಗುರುಜಿ. ನಿಮ್ ನೋಡಿದ್ರೆ ನಮ್ಗೆ ಜೀವ ಅಲ್ಲೇ ಬಿಟ್ಬಿಟ್ರು ಸಾಕು ಅನ್ಸುತ್ತೆ ಗುರುಜಿ. ಅಷ್ಟು ಖುಷಿ ಆಗ್ತೈತೆ ಗುರುಜಿ ನಿಮ್ ಜೊತೆ ಮಾತಾಡಕ್. ನನ್ಗೆ ಏನ್ ಮಾತಾಡ್ಬೇಕು ಅಂತ ಬರ್ತಾ ಇಲ್ಲ ವಯಸ್ಸು ಗುರುಜಿ. ಎಲ್ರು ನಿಮ್ ಭಕ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ ನಮ್ಮನ್ನ. ನಾವು ನಿಮ್ಮನ್ನ ಸ್ವಾಗತ ಮಾಡೋದಕ್ಕೆ ಗುರುಜಿ.
ಒಳ್ಳೇದಾಗ್ಲಿಮ್ಮ. ಹೇಳಮ್ಮ. ನಮಸ್ಕಾರ ಗುರುಜಿ. ಒಳ್ಳೇದಾಗ್ಲಿಮ್ಮ. ಹೇಳಮ್ಮ, ಗುರುಜಿ ಮಾತಾಡುತ್ತಾಯಿ. ನಮ್ ಮಗ ಇದ್ದಾನೆ ಗುರುಜಿ, ಅವನು BA ಓದ್ತಾ ಇದ್ದಾನೆ. ಅವ್ನ ಭವಿಷ್ಯ ಹೆಂಗಿದೆ ಅಂತ ಕೇಳ್ಬೇಕಾ ಗುರುಜಿ? ಮಗ ಇದ್ದಾನ, ಮನೇಲಿ ಇದ್ದಾನ? ಕಾಲೇಜ್ಗೆ ಹೋಗಿದ್ದಾನೆ ಗುರುಜಿ. ಕಾಲೇಜ್ಗೆ ಹೋಗಿದ್ದಾನೆ. ಗೋಪಿಕೃಷ್ಣ ಅಂತ ಅವನ ಹೆಸರು ಗುರುಜಿ. ಗೋಪಿಕೃಷ್ಣ. ಅವನ ನಕ್ಷತ್ರ ಗೊತ್ತಾ? ಜನ್ಮ ನಕ್ಷತ್ರ ಗೊತ್ತಾ? ಇಲ್ಲ ಗುರುಜಿ, ಗೊತ್ತಿಲ್ಲ. ಅವನ್ಗೆ ಅವನು ಹುಟ್ಟ ಹೆಸರು ಇಕ್ಕಿರೋದೇ ಗೋಪಿಕೃಷ್ಣ ಅಂತ. ನಾವ್ ಕರಿತಾ ಇರೋದ್ ಮಧು ಅಂತ. ಅವ್ನು ಓದೋದ್ರಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಗುರುಜಿ. ಮಾರ್ಕ್ ಬರ್ತಾನೆ ಇಲ್ಲ ಗುರುಜಿ ಯಾವ್ದಕ್ಕೂನುವೆ. ಮಧು, ಗೋಪಿಕೃಷ್ಣ ಎಲ್ಲ ಕೃಷ್ಣನ ಹೆಸರೇ. ಆದರೂ ಆದರೂ ಗೋಪಿಕೃಷ್ಣ ಅಂದರೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಆಗತ್ತೆ, ಮಧು ಮಕ ನಕ್ಷತ್ರ ಸಿಂಹರಾಶಿ ಆಗತ್ತೆ. ಎರಡೂ ಒರಿಜಿನಲ್ ಅಲ್ಲ. ಎರಡರ ಬಗ್ಗೆ ಭವಿಷ್ಯ ಹೇಳೋದು ಭಾಳ ಕಷ್ಟ ಆಗುತ್ತೆ. ಆದರೂ ನೀವು ಕರೆ ಮಾಡಿದ್ದೀರಿ, ನನ್ನ ಅಭಿಮಾನಿ ದೇವರುಗಳಿದ್ದೀರಿ. ನಿಮ್ಮ ಮಾತನ್ನು ನಾನು ಮಾತಾಡಿ ಹೇಳ್ಬೋದಾದರೆ, ಮಗ ಒಳ್ಳೇದಾಗಲಿ, ಅವನು ವಿದ್ಯಾಭ್ಯಾಸ ಚೆನ್ನಾಗಿರಲಿ, ಅವನ ಮುಂದಿನ ಭವಿಷ್ಯತ್ತು ಚೆನ್ನಾಗಿರಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ ತಾಯಿ. ಗುರುಜಿ ನಮ್ಗೆ ಅವಾಗ ಮನ್ಸಲ್ಲಿ ಪ್ರಾಬ್ಲಮ್ ತುಂಬಾ ಆತೈತೆ ಗುರುಜಿ. ನಮ್ಮ ಆರೋಗ್ಯದ ಬಗ್ಗೆ, ಹೊಟ್ಟೆ ಬಗ್ಗೆ, ಸುಮ್ಮನೆ ನಮ್ಮ ಹೆಲ್ತ್ ಬಗ್ಗೆನೇ ಸರಿ ಹೋಗಲ್ಲ ಗುರುಜಿ. ಒಂದ್ ವಾರ ಕರೆಕ್ಟ್ ಆಗಿದ್ರೆ ಒಂದ್ ವಾರ ಸರಿಗಿರಲ್ಲ ಗುರುಜಿ. ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಈ ಸಮಸ್ಯೆಗಳಂತಕ್ಕಂಥದ್ದು ಇನ್ನೂ ಒಂದು 8 ತಿಂಗಳು ಹೀಗೆ ಇರುತ್ತೆ. ಯಾಕೆಂದರೆ ಪ್ರಸ್ತುತ ಈ ಸಮಸ್ಯೆಗಳನ್ನು ಕಳೆದ 2-3 ವರ್ಷಗಳಿಂದ ನೀವು ಅನುಭವಿಸ್ತಾ ಇರೋ ಬಾಧೆ ಇದು. ಇದಕ್ಕೆ ಯಾವ ವೈದ್ಯರಿಂದಾಗಲಿ ನೀನು ತಗೊಳ್ಳೋ ಮೆಡಿಸಿನ್ಸಿಂದಾಗಲಿ ಇದು ಬೇಗ ಗುಣ ಆಗುವಂಥದ್ದಲ್ಲ. ಜೊತೆಗೆ ಈ ಪ್ರಕೃತಿ ಆಗಿದೆಮ್ಮ. ಈಗ ಹವಾವರ್ತಮಾನ, ಈಗ ಇರ್ತಕ್ಕಂಥ ಪರಿಸರ ಹಾಗಾಗ್ಬಿಟ್ಟಿದೆ. ಅದರಿಂದ ಆ ಹವಾವರ್ತಮಾನ ಅಂತರ ಗಾಳಿ, ಥಂಡಿ ಗಾಳಿ ಇರ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಜೊತೆಗೆ ನಿನ್ನ ಪ್ರಾಂತ್ಯದಲ್ಲಿ ಯಾವುದೂ ಅಭಿವೃದ್ಧಿ ಕಾಣದಂಥ ಪರಿಸ್ಥಿತಿಯಲ್ಲೂ ಇದ್ದೀರಿ ನೀವು. ಅದರಿಂದ ಇಂತಹ ಸಮಸ್ಯೆಗಳೆಲ್ಲ ಹೊತ್ಕೊಳ್ತಾ ಇದ್ದೀರಿ. ಭಯಪಡಬೇಡಿ. ನೋಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಭಗವಂತ ಕೊಟ್ಟಿದ್ದರಲ್ಲಿ ತೃಪ್ತಿಯಾಗಿರಬೇಕು. ನಮಗೆ ಅಸಾಧ್ಯವಾದ್ದನ್ನು, ತುಂಬ ದೂರದಲ್ಲಿರ್ತಕ್ಕಂಥದ್ದನ್ನು ಪಡಿಬೇಕು ಅನ್ನೋ ಆಸೆಯನ್ನು ಬಿಟ್ಟು ನಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ, ನಮ್ಮ ಅಂಗೈಯಲ್ಲಿರ್ತಕ್ಕಂಥ ಬದುಕನ್ನು ನಾವು ರಾಮರಾಜ್ಯವಾಗಿ ನಾವು ಆಲೋಚನೆ ಮಾಡಿದ್ರೆ ಹೆಚ್ಚು ಫಲ ನಮಗೆ ಸಿಗುತ್ತೆ. ಚಿಂತೆ ಮಾಡಬೇಡಿ, ಭವಿಷ್ಯತ್ತು ಚೆನ್ನಾಗಿದೆ. ನೀವು ಅಂದುಕೊಂಡ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಾಯಿ ಆಶೀರ್ವಾದ ನಿಮಗಿದೆ ತಾಯಿ. ಒಳ್ಳೆಯದಾಗ್ಲಮ್ಮ. ತುಮಕೂರಿನಿಂದ ಕರೆ ಮಾಡಿ ಮಾತನಾಡೋದಕ್ಕಾಗಿ ಗೌರಮ್ಮ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ 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 ಹಲೋ, ಮಾತಾಡಿಮ್ಮ, ನಿಮ್ಮ ಹೆಸರು? ಸುಭದ್ರಾ. ಸುಭದ್ರಾ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತಾವರೆಕೆರೆ BTM ಲೇಔಟ್. ಯಾರ ಬಗ್ಗೆ ಮಾತಾಡ್ತೀರಮ್ಮ? ನನ್ನ ಬಗ್ಗೆನೇಮ್ಮ. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ ಸ್ವಾಮಿ. ನಾನು ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತೀನಿ, ಸಿಕ್ಕಿಲ್ಲ ನಿನ್ನೆ. ಹೇಳಿ ತಾಯಿ. ತುಂಬಾ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಳಮ್ಮ. ಸ್ವಾಮಿ, ನನ್ಗೆ 11 ತಿಂಗಳಿಂದ ತಲೆ ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ತಲೆ ಒಂಥರ ಸುತ್ತದಂಗೆ ಸ್ವಾಮಿ. ಔಷಧಿ ಅದೇನಂತ ಗೊತ್ತಿಲ್ಲ. ಡಾಕ್ಟರ್ ಏನು ಇಲ್ಲ ಅಂತಾರೆ. MRI ಎಲ್ಲ ಆಯ್ತು. ಆಮೇಲೆ ಡಾಕ್ಟರ್ ಏನು ಇಲ್ಲ ಅಂತಾರೆ. ಸ್ಕ್ಯಾನಿಂಗ್ ಗೀನಿಂಗ್ ಎಲ್ಲ ಆಯ್ತು. ಏನು ಇಲ್ಲ ನಿನ್ಗೆ ಅಂತಾರೆ. ಹಾಗಲ್ಲಮ್ಮ, ತಲೆ ಸುತ್ತದಂಗೆ ಆಗತ್ತಾ ಅಥವಾ ತಲೆ ಅಲ್ಲಾಡ್ತಾ ಇರತ್ತಾ? ಏನ್ ನಿನ್ ತಲೆ ಸಮಸ್ಯೆ? ಒಂಥರ ಪುಷ್ ಮಾಡ್ದಂಗೆ ಸ್ವಾಮಿ. ನಿಂತ್ಕೊಂಡ್ರೆ ಹಿಂದೆಯಿಂದ ಮುಂದೆ ತೊಳೆದಂಗೆ ಆಗತ್ತಾ? ಹೌದು ಸ್ವಾಮಿ. ಕೂತ್ಕೊಳ್ಳಕ್ಕೂ ಹಂಗೇನೆ ಆಗತ್ತೆ, ನಿಂತ್ಕೊಂಡ್ರೆ. ಓಡಾಡಿದ್ರೆ ಏನು ಇಲ್ಲ. ಸೊ ಇವಾಗ ಕೂತಿದ್ದು ಸಡನ್ ಆಗಿ ಎದ್ದ ತಕ್ಷಣ ಮುಂದೆ ತೊಳೆದಂಗೆ ಆಗುತ್ತೆ. ನಿಂತ್ಕೊಳಕ್ ಆಗಲ್ಲ. ಸ್ಟ್ರೈಟ್ ಆಗಿ ಸ್ಟಡಿಯಾಗಿ ನಿಂತ್ಕೊಳಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ. ಓಲಿ ನಡಿಬೇಕಾದ್ರೆ ಕರೆಕ್ಟ್ ಆಗಿರುತ್ತಾ? ಚೆನ್ನಾಗಿರ್ತೀನಿ. ನಡಿಬೇಕಾದ್ರೆ ಸರಿ ಇರುತ್ತಾ? ನಡಿಬೇಕಾದ್ರೆ ಏನಿರಲ್ಲ ಸ್ವಾಮಿ. ಬರೀ ಸುಮ್ಮನೆ ನಿಂತಿದ್ರೆ ಹಿಂದೆ ತೊಳೆದಂಗೆ ಆಗತ್ತೆ, ಕೂತ್ಕೊಂಡ್ರೆ ಹಿಂದೆ ತೊಳೆದಂಗೆ ಆಗತ್ತೆ. ಲೈಟ್ ಆಗಿ. ಹಾ. ಒಂದು ಕೆಲಸ ಮಾಡಮ್ಮ, ಇದಕ್ಕೆ ಒಂದು 18 ದಿನ ಕಾಲ ಸ್ವಾಮಿ, ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಬಿಸಿನೀರಿಗೆ ಜೀರಿಗೆ ಹಾಕ್ಬಿಟ್ಟು, ಜೀರಿಗೆ ಮತ್ತೆ ಚಕ್ಕೆ, ಒಂದು ಬಿಲ್ಪತ್ರೆ ಎಲೆ, ಒಂದು ಬಿಲ್ಪತ್ರೆ ಎಲೆ, ಜೀರಿಗೆ, ಒಂಚೂರು ಚಕ್ಕೆ, ಈ ಮೂರನ್ನು ಸಹಿತ ಬಿಸಿನೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಆ ನೀರನ್ನ ಶೋಧಿಸ್ಕೊಂಡು ಅದೇ ನೀರನ್ನ ಬೆಳಗ್ಗೆ ಮತ್ತೆ ಸಾಯಂಕಾಲ ಕುಡಿತಾ ಬನ್ನಿ. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ತಗೊಳ್ಳಿ ಸ್ವಾಮಿ. ಇದರೊಂದಿಗೆ ನಿಮ್ಮೂರಲ್ಲಿ ಗ್ರಾಮ ದೇವತೆ ದೇವಸ್ಥಾನಕ್ಕೆ, ಹತ್ತಿರದಲ್ಲಿರ್ತಕ್ಕಂತಹ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಒಂದಿಷ್ಟು ಮೊಸರನ್ನ. ನಮ್ದೇ ಇದೆ ಸ್ವಾಮಿ ದೇವಸ್ಥಾನ, ಮುನೇಶ್ವರ, ಕಾಟೇರಮ್ಮ, ಎಲ್ಲಮ್ಮ, ಗಣಪತಿ ದೇವಸ್ಥಾನನೂ ಇದೆ. ಆಗ್ಲಿ, ಆ ತಾಯಿ ಸಾನ್ನಿಧ್ಯದಲ್ಲೇನೆ ಒಂದಿಷ್ಟು ಮೊಸರನ್ನ ಮನೆಯಿಂದ ಮಾಡ್ಕೊಂಡು ಹೋಗ್ಬಿಟ್ಟು ದೇವಿಗೆ ಮಂಗಳವಾರದೊತ್ತು 4 ಮಂಗಳವಾರ ಮೊಸರನ್ನ ನೈವೇದ್ಯ ಮಾಡಿಸಿ, ಆ ನೈವೇದ್ಯ ಆಗಿರ್ತಕ್ಕಂಥ ಮೊಸರನ್ನ ನೈವೇದ್ಯನ 4-6 ಜನ ಮಕ್ಳಿಗೆ ಹಂಚ್ಬಿಡಮ್ಮ.